ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏರ್ ಫಾಲ್ ಕಂಟ್ರೋಲ್ ಮಾಡೋ ಅಂತಹ ಕರಿಬೇವಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ನೀವು ಊಟ ತಿಂಡಿಗೆ ಆರೋಗ್ಯಕರ ಚಟ್ನಿ ಸವಿಯಲು ಇಷ್ಟಪಟ್ಟರೆ ಹಲವು ರೀತಿಯ ಚಟ್ನಿ ಮಾಡಿ ಸವಿಯಲು ಮುಂದಾಗಬಹುದು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಚಟ್ನಿ ಸೇರಿ ಹಲವು ಬಗೆಯ ಚಟ್ನಿಗಳು ಆರೋಗ್ಯಕ್ಕೆ ಉತ್ತಮವಾಗುವ ಜೊತೆಗೆ ರುಚಿಯೂ ಅದ್ಭುತವಾಗಿರುತ್ತದೆ. ಹಾಗೆ ನಾವಿಂದು ಇಂತಹ ರುಚಿಯ ಚಟ್ನಿಗಳ ಜೊತೆಗೆ ಕರಿಬೇವಿನ ಅದ್ಭುತ ಚಟ್ನಿ ಪುಡಿ ಮಾಡುವ ಕುರಿತು ತಿಳಿದುಕೊಳ್ಳೋಣ. ಕರಿಬೇವು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅನ್ನೋದನ್ನು ತಿಳಿದಿರಬಹುದು. ಇದು ಗುಣದಲ್ಲಿ ಕಹಿಯಾದರೂ ಹಲವು ರೀತಿಯಲ್ಲಿ ಆರೋಗ್ಯಕರ ಅಂಶಗಳ ತನ್ನಲ್ಲಿಟ್ಟುಕೊಂಡಿದೆ. ಕರಿಬೇವಿನ ಎಲೆಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಅದರ ನೀರು ಕುಡಿಯುವುದು ದೇಹದಲ್ಲಿನ ಕಲ್ಮಶಗಳ ನಿವಾರಣೆಗೆ ಇದು ಸಹಕಾರಿಯಾಗಲಿದೆ. ಕರಿಬೇವಿನ ಎಲೆಗಳು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ವಿಷಕಾರಿ ಅಂಶಗಳನ್ನು ದೂರ ಮಾಡುವುದರ ಜೊತೆಗೆ ಅವುಗಳ ಆಂಟಿ ಆಕ್ಸಿಡೆಂಟ್ ಅಂಶಗಳು ಲಿವರ್ ಆರೋಗ್ಯವನ್ನು ಸುಧಾರಿಸಲಿದೆ. ದೇಹದ ರಕ್ತನಾಳಗಳು ಕೊಲೆಸ್ಟ್ರಾಲ್ ಸಮಸ್ಯೆಗೆ ತುತ್ತಾಗಿದ್ದರೆ ಕರಿಬೇವಿನ ನೀರು ಅಥವಾ ಅದರಿಂದ ಮಾಡಿರುವ ಹಲವಾರು ಖಾದ್ಯಗಳ ಸೇವಿಸುವುದು ಉತ್ತಮ. ಹಾಗೆ ಕೂದಲು ಉದುರುವ ಸಮಸ್ಯೆ ಇದ್ದವರು ಈ ಚಟ್ನಿ ಪುಡಿ ಸೇವಿಸಿದರೆ ಬಹಳ ಉತ್ತಮ. ಇಷ್ಟೊಂದು ಆರೋಗ್ಯಕರ ಅಂಶಗಳ ಒಳಗೊಂಡಿರುವ ಈ ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡುವ ಕುರಿತಾಗಿ ನಾವಿಂದು ತಿಳಿದುಕೊಳ್ಳೋಣ. ಈ ಕರಿಬೇವಿನ ಚಟ್ನಿ ಪುಡಿ ಮಾಡುವುದು ಹೇಗೆ, ಮಾಡಲು ಯಾವೆಲ್ಲ ಪದಾರ್ಥಗಳು ಬೇಕು, ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ಕರಿಬೇವಿನ ಚಟ್ನಿ ಪುಡಿ ಮಾಡಲು ಯಾವೆಲ್ಲ ವಸ್ತುಗಳು ಬೇಕು? ಕರಿಬೇವು, ಒಣಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ, ಎಣ್ಣೆ, ಜೀರಿಗೆ, ಹುಣಸೆ ಹುಳಿ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕರಿಬೇವಿನ ಚಟ್ನಿ ಪುಡಿ ಮಾಡುವುದು ಹೇಗೆ? ಮೊದಲು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಂಡು ಬಳಿಕ ಕಡಲೆಬೇಳೆ, ಧನಿಯಾಕಾಳು, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸು ಹಾಕಿಕೊಂಡು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. 2 ನಿಮಿಷದ ಬಳಿಕ ಈ ಎಲ್ಲ ಪದಾರ್ಥಗಳ ಜೊತೆಗೆ ಕರಿಬೇವಿನ ಎಲೆಗಳನ್ನು ಹಾಕಿಕೊಂಡು ಮತ್ತೆ 3 ನಿಮಿಷಗಳ ಕಾಲ ಹುರಿದುಕೊಳ್ಳಿ. ಈಗ ಒಲೆ ಆಫ್ ಮಾಡಿಕೊಂಡು ಪದಾರ್ಥಗಳು ತಣ್ಣಗಾಗಲು ಬಿಡಿ. ತಣ್ಣಗಾದ ಬಳಿಕ ಒಂದು ಮಿಕ್ಸರ್ ಜಾರ್ಗೆ ಹಾಕಿಕೊಂಡು ಅದಕ್ಕೆ ಹುಣಸೆಹಣ್ಣು, ಅರಿಶಿಣ ಪುಡಿ, ಉಪ್ಪು ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ಆಗಾಗ ಮಿಕ್ಸ್ ಮಾಡಿಕೊಳ್ಳುತ್ತಾ ಮತ್ತೆ ಮತ್ತೆ ರುಬ್ಬಿಕೊಳ್ಳಬೇಕು. ತರಿತರಿಯಾಗಿದ್ದರೆ ಬಹಳ ರುಚಿಯಾಗಿರುತ್ತದೆ. ಇದಿಷ್ಟಾದರೆ ನಿಮ್ಮ ಮುಂದೆ ಕರಿಬೇವಿನ ಚಟ್ನಿ ಪುಡಿ ಸಿದ್ಧವಾಗುತ್ತದೆ. ಇದನ್ನು ಮೊಸರಿನ ಜೊತೆಗೆ ಕಲಸಿಕೊಂಡು ಇಲ್ಲವೇ ತುಪ್ಪದ ಜೊತೆಗೆ ಕಲಸಿ ಸವಿಯಲು ನೀಡಬಹುದು. ಯಾವುದೇ ತಿಂಡಿ ಅಥವಾ ಊಟದ ಜೊತೆಗೆ ಇದು ಅದ್ಭುತ ರುಚಿ ನೀಡಲಿದೆ. ನೀವು ಕೂಡ ಮನೆಯಲ್ಲಿ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಕರಿಬೇವಿನ ಎಲೆಗಳ ಹಲವಾರು ಪ್ರಯೋಜನಗಳನ್ನು ಈ ಚಟ್ನಿ ಮೂಲಕ ನೀವು ಪಡೆಯಬಹುದು. ಹಾಗೆ ಈ ಕರಿಬೇವಿನ ಚಟ್ನಿಯನ್ನು ನೀವು ಬಹಳ ದಿನಗಳ ಕಾಲ ಇಟ್ಟು ಸವಿಯಬಹುದು. ಇದು ಬಹುಬೇಗ ಹಾಳಾಗುವುದಿಲ್ಲ. ಹಾಗೆ ರುಚಿಯೂ ಕೂಡ ಅದ್ಭುತವಾಗಿರುತ್ತದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಮಾಡುವುದು ಕೂಡ ಬಹಳ ಸುಲಭ. ಹಾಗೆ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸಬಹುದು. ಈ ರೆಸಿಪಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.